ಹುಬ್ಬಳ್ಳಿಯ ಪಾಲಿಕೊಪ್ಪದ ಬಳಿ ಭವ್ಯವಾದಂತಹ ಶಿವಮಂದಿರ ಇವತ್ತು ಲೋಕಾರ್ಪಣೆಯಾಗಿದೆ. ಆರಾಧನಾ ಟ್ರಸ್ಟ್ ನೇತೃತ್ವದಲ್ಲಿ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನಕ್ಕೆ ಈಗಾಗಲೇ ಶೃಂಗೇರಿಯ ಶ್ರೀಗಳೇ ಹಾಜರಾಗಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಆನಂದ್ ಸಂಕೇಶ್ವರ್ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಇಷ್ಟೊಂದು ಭವ್ಯವಾದಂತಹ ದೇಗುಲ ನಿರ್ಮಾಣಕ್ಕೆ ಏನು ಸಂಕಲ್ಪ ಕಾರಣ ಅಂತ? ಈಗ ಭಾಷಣದಲ್ಲಿ ನಮ್ಮ ತಂದೆಯವರು ಹೇಳಿದರು, ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು. ಅವರಿಗೆ ಒಂದು 15-16 ವರ್ಷದ ಹಿಂದುಗಡೆ ಒಂದು ವಿಚಾರ ಬಂತು, ಒಂದು ದೇವಸ್ಥಾನವನ್ನು ಕಟ್ಟಿಸ್ಬೇಕಂತೇಳಿ. ಸೊ ನಮ್ಮ ಒಬ್ಬರು ಒಬ್ಬರು ರಿಟೈರ್ ಆಗಿದ್ದ ಮ್ಯಾನೇಜರ್ ಹೊನ್ನಳ್ಳಿ ಅಂತೇಳಿ ಅವರಿಗೆ ಜಾಗ ನೋಡ್ಲಿಕ್ಕೆ ಹೇಳಿದರು. ಇದು ಒಂದು ಈಗೇನಿದೆ ಪಾಲಿಕೊಪ್ಪ ಗ್ರಾಮ ಹುಬ್ಬಳ್ಳಿಯಿಂದ 21 ಕಿಲೋಮೀಟ್ರ್ ಆಗುತ್ತೆ. ಇದು ಇಲ್ಲೇ ವರೂರು, ಇಲ್ಲಿಂದ 3 ಕಿಲೋಮೀಟ್ರ್ ವರೂರು. ನಮ್ಮೇನು ಹೆಡ್ ಕ್ವಾರ್ಟರ್ ಇದೆ, VR ಲಾಜಿಸ್ಟಿಕ್ಸ್ನ ಹೆಡ್ ಆಫೀಸ್ ಇದೆ, 3 ಕಿಲೋಮೀಟ್ರ್. ಸೊ ಇದು ಹೈವೇದಲ್ಲೇ ನೋಡ್ಲಿಕ್ಕೆ ಹೇಳಿದ್ರು ಅವರು ಜಾಗ. ಸೊ ಈ ಹೈವೇಯಲ್ಲೇ ಇದು ಇಲ್ಲೇ ಮುಂದ್ಗಡೆ ಹೈವೇ. ಸೊ ಇದು 6.5 ಎಕರೆದಲ್ಲಿ ಈ ಒಂದು ದೇವಸ್ಥಾನ ಇದೆ. ನಮ್ಮ ಕುಲದೇವತಾ ಶ್ರೀಶೈಲ ಮಲ್ಲಿಕಾರ್ಜುನ ಶಿವ. ಸೊ ಅದಕ್ಕೆ ನಾವು ಶಿವ ಟೆಂಪಲ್ ಮೇನ್, ಮತ್ತು ಇಲ್ಲಿ ಪಾರ್ವತಿ ದೇವಿ ಕೂಡ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ವಿ. ಹಾಗೆ ನವಗ್ರಹ ಇದೆ, ಮತ್ತು ಶನಿ ಮಂದಿರ ಕೂಡ ಇದೆ. ಮತ್ತು ಎಲ್ಲ ಇದರಲ್ಲಿ ಅಂದರೆ ಗಣೇಶನ ಒಂದು ದೇವಸ್ಥಾನ ಬೇಕು. ಸೊ ಗಣಪತಿ ಕೂಡ ಇಲ್ಲೇ ನಾವು ಗಣಪತಿ ದೇವಸ್ಥಾನ ಕೂಡ ಮಾಡಿದ್ದೀವಿ. ಮತ್ತು ಇಲ್ಲಿ ಪುಷ್ಕರಣಿ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ಏನು ಈ ಸ್ವಾಮೀಜಿಗಳಿಗೆ ವಿಶೇಷ ದಿನಗಳಲ್ಲಿ ಅಲ್ಲಿ ಸ್ನಾನ ಮಾಡಲಿಕ್ಕೆ. ಮತ್ತು ಓಪನ್ ಥಿಯೇಟ್ರ್ ಅಂತೇಳಿ ಒಂದು 200-250 ಜನಕ್ಕೆ ಕುಂದಿರ್ಲಿಕ್ಕೆ ಓಪನ್ ಥಿಯೇಟ್ರ್ ಇದೆ. ಏನಾದರೂ ವಿಶೇಷ ದಿನಗಳಲ್ಲಿ ಹಬ್ಬ ಹುಣ್ಣಿಮೆ ಕಾರ್ಯಕ್ರಮ, ಸಾಯಂಕಾಲ ಕಾರ್ಯಕ್ರಮ ಈ ಥರ ಇರ್ತಾವೆ. ಮತ್ತು ಗೋಶಾಲೆ ಕೂಡ ಇದೆ ಇಲ್ಲಿ. ಆಕಳು ಕೂಡ ನಾವು ತಂದಿದ್ದೀವಿ. ಮತ್ತು ಯಾರಿಗೆ ಈ ಹೈವೇದಿಂದ ಇಲ್ಲಿ ಒಳಗಡೆ ಅಂದರೆ ನಡ್ಕೊಂಡು ಬರಲಿಕ್ಕೆ ಯಾರಿಗೆ ಕಾಲಿನ ಸಮಸ್ಯೆ ಆ ಥರ ಇದ್ದರೂ ವೀಲ್ ಚೇರಲ್ಲಿ ಬರಲಿಕ್ಕೆ ಕೂಡ ವಿಶೇಷವಾಗಿ ಅದಕ್ಕೆ ಮೊದಲನೇ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಅವ್ರಿಗೊಂದು ವಿಶೇಷ ನಾವು ಒಂದು ಕಾಳಜಿ ವಹಿಸಿ ಅವ್ರಿಗೆ ಕೂಡ ವೀಲ್ ಚೇರಲ್ಲಿ ಕೂಡ ಅವರು ಬರ್ಬೋದು. ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಅಂದ್ರೆ ದರ್ಶನ ತೊಗೊಂಡು ಆಶೀರ್ವಾದ ತೊಗೋಬೋದು. ಮತ್ತು ಇದನ್ನು ಏನು ಕಟ್ಟಿದ್ದಾರೆ ಒಬ್ಬರು ಸ್ವಾಮಿನಾಥನ್ ಅಂತೇಳಿ, ಅವರು ಮೂಲ ಚೆನ್ನೈದವರು. ಸೊ ಅವರು ಈ ನಮ್ಮ ತಂದೆಯವರು ಅಂದ್ರೆ ಒಂದು ಇದೇನು ನಾವು ಶುರು ಮಾಡುವಾಗ RN ಶೆಟ್ಟರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು, ಸತೀಶ್ ಶೆಟ್ಟರ್ನ. ಅವ್ರ ಅಡ್ರೆಸ್ ಕೊಟ್ಟರು. ಮುರುಡೇಶ್ವರ ಅವರೇ ಕಟ್ಟಿದ್ದಾರೆ, ಸ್ವಾಮಿನಾಥನ್ ಅವರು ಕಟ್ಟಿದ್ದಾರೆ ಮುರುಡೇಶ್ವರ. ಮತ್ತು ಇದು ಏನು ನಾವು ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದ ಏನು ನೀವು ಬೋಟಲ್ಲಿ ಹೋಗ್ತಿರಲ್ಲ, ಸ್ವಾಮಿ ವಿವೇಕಾನಂದ ಅವ್ರದ್ದೇನೋ ಒಂದು ಅಲ್ಲಿ ಸ್ಮಾರಕ ಒಂದು ಮಾಡಿದ್ದಾರೆ, ಅದು ಕೂಡ ಅವರೇ ಮಾಡಿದ್ದಾರೆ. ಸೊ ಅವ್ರದ್ದು ಇದು ಒಂದು 3rd ಜನರೇಷನ್ ಅವ್ರ ಫ್ಯಾಮ್ಲಿಯಲ್ಲಿ. ಸೊ ತುಂಬ ಚೆನ್ನಾಗಿ ಎಲ್ಲ ಜನರ ರೆಸ್ಪಾನ್ಸ್ ಕೂಡ ತಾವು ಕೂಡ ನೋಡ್ಬೋದು. ದೇವಸ್ಥಾನ ಹೇಗೆ ಬಂದಿದೆ, ಒಳ್ಳೆ ಕ್ವಾಲಿಟಿಯ ಒಂದು ದೇವಸ್ಥಾನ ಮಾಡಿದ್ದಾರೆ. ಶೃಂಗೇರಿ ಪೀಠಕ್ಕೆ ಈ ಒಂದು ದೇವಸ್ಥಾನವನ್ನು ಹಸ್ತಾಂತರಿಸಬೇಕು ಅಂತ ಯಾಕೆ ಅನ್ನಿಸ್ತು? ಯಾವ ರೀತಿ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರಿ ತಾವು? ಈಗ ವಿಜಯ್ ಸಂಕೇಶ್ವರ್ ಅವರು ಹೇಳ್ತಾ ಇದ್ದರು, ಆನಂದ್ ಸಂಕೇಶ್ವರ ಪಾತ್ರ ದೊಡ್ಡದಿದೆ ಅಂತ ಸಾಕಷ್ಟು ಭಾವುಕರಾಗಿ ಮಾತಾಡಿದರು. ಏನು ಅನಿಸ್ತಾರೆ ತಮಗೆ ಅವಾಗ? ಖುಷಿ ಆಯಿತು. ಯಾಕಂದ್ರೆ ಡೇ 1ಇಂದ ಅಂದರೆ ಕೆಲಸ ಮಾಡಿದ್ದೆ ಅಂದರೆ ಈ ದೇವಸ್ಥಾನಕ್ಕೆ. ಮತ್ತು ಒಂದು ಟೀಮ್ ಅಂತ ಹೇಳ್ಬೋದು. ಅದರಲ್ಲಿ ಹೊನ್ನಳ್ಳಿಯವರು ಇರ್ಬೋದು, ಒಬ್ಬರು ಅಯ್ಯರ್ ಅಂತ ಒಬ್ಬರು ಇದ್ದರು, ಆಮೇಲೆ ರಾಘವೇಂದ್ರ ಇಂಜಿನಿಯರು, ನಮ್ಮ ವಾಸ್ತು ರವೀಂದ್ರ ಸರು. ಸೊ ಹೀಗೆ ಒಂದು ಕಲೆಕ್ಟಿವ್ ಆಗಿ ಒಂದು ಟೀಮು. ಮತ್ತು ಇದು 2019ರಲ್ಲಿ ಇದ್ರದ್ದು ಕನ್ಸ್ಟ್ರಕ್ಷನ್ ಶುರು ಆಯಿತು. ಮುಂದೆ ನಿಮ್ಗೆ ಗೊತ್ತೈತಿ 2020ರಲ್ಲಿ ಕೋವಿಡ್ ಹಿಟ್ ಆಯಿತು ಇಡೀ ಜಗತ್ತಿನ. ಸೊ ಆ ಟೈಮಲ್ಲಿ ಕೂಡ ಭಾಳಷ್ಟು ಜನ ಎಲ್ಲ ತಮಿಳ್ನಾಡಿಗೆ ಹೋಗಿಬಿಟ್ರು. ಅಂದರೂ ಒಂದು 12 ಜನ ಇಲ್ಲಿದ್ದರು, ಅವ್ರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವಾಗ ಕೂಡ ನಾವು ಬಂದು ಮಾನಿಟರ್ ಮಾಡ್ತಿದ್ವಿ. ಇಲ್ಲಿ ಕೋವಿಡ್ ಸಮಯದಲ್ಲಿ ಎಲ್ಲ ಪೂರ ಸ್ತಬ್ಧಿತ್ತು, ಎಲ್ಲ ಕಂಪ್ಲೀಟ್. ಒಂದು ಕಾರ್ ಇಲ್ಲಿಂದಲ್ಲೇ ಓಡಾಡ್ತಿದ್ದಿಲ್ಲ. ಅಂಥ ಟೈಮ್ದಲ್ಲಿ ಇಲ್ಲಿ ಕೂಡ ಬಂದು ಇಲ್ಲಿ ಕೆಲಸ ಮಾತ್ರ ನಿಂದಿರ್ತಿದ್ದಿಲ್ಲ. ಸೊ ಈಗ ನೀವು ಇದಕ್ಕೆ ಶೃಂಗೇರಿ ಮಠದ ಅವರು ಜಗತ್ ಪ್ರಸಿದ್ಧ. ಸೊ ಅವ್ರು ಒಂದು ದಿನನಿತ್ಯ ಪೂಜೆ ಪುನಸ್ಕಾರ ಎಲ್ಲನೂ ಯಾವ ಇದನ್ನು ಒಂದು ಕೊರತೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವ್ರು ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ. ಅದಕ್ಕೆ ನಾವು ಖುಷಿಯಿಂದ ಅವರಿಗೆ ಇದನ್ನು ಆರಾಧನಾ ಟ್ರಸ್ಟ್ ನಾವೀಗೇನು ಟ್ರಸ್ಟೀಸ್ ಇದ್ದೇವೆ, ಮೆಂಬರ್ಸ್ ಅಂದರೆ ನಾ ಇದಕ್ಕೆ ಚೇರ್ಮನ್ ಇದ್ದೇನೆ. ಸೊ ನಾವು ಇದಕ್ಕೆ ರಿಸೈನ್ ಕೊಟ್ಟು ಅವರು ಹೊಸ ಮೆಂಬರ್ಸ್ ಇದರಲ್ಲಿ ಅಂದ್ರೆ ಬರ್ತಾರೆ. ಸೊ ಅವರಿಗೆ ಇದನ್ನು ಹಸ್ತಾಂತರ ಮಾಡ್ತಾಯಿದ್ದೆ. ಶೃಂಗೇರಿ ಸ್ವಾಮೀಜಿಗಳು ಹೇಳದಂತೆ ದೇವರಿಗೆ ಶಿವಲಿಂಗಕ್ಕೆ ಆನಂದೇಶ್ವರ ಅಂತ ನಾಮಕರಣ ಮಾಡಿದರು, ಗಣೇಶನಿಗೆ ವಿಜಯ ಗಣಪತಿ ಅಂತೇಳಿ ನಾಮಕರಣವನ್ನು ಮಾಡಿದ್ದೀವಿ ಅಂತ ಹೇಳಿದರು. ಹೇಗೆ ಅನ್ನಿಸ್ತಾ ಇದೆ ತಮಗೆ ಇದಂತ? ಖುಷಿ ಆಯ್ತು. ಯಾಕಂದ್ರೆ ಗಣಪತಿ ವಿಜಯ ಗಣಪತಿ ನಮ್ಮ ತಂದೆಯವ್ರ ಹೆಸರು ವಿಜಯ್. ಸೊ ಅದರಲ್ಲೇ ಒಂದು ವಿಜಯ್ ಕೂಡ ಬಂದು ಅಂದ್ರೆ ಒಂದು ಗಣಪತಿ ಹೆಸರು ತೊಗೊಳ್ಳುವಾಗ
ಸೊ ಇಲ್ಲಿ ಈಶ್ವರ ಶಿವಾನಂದ ಅಂದ್ರೆ ಆನಂದೇಶ್ವರ ಅಂತೇಳಿ ನನಗೂ ನನ್ನ ಹೆಸರು ಆನಂದ್ ಇರೋದಕ್ಕೆ ಅದೇನೋ ಖುಷಿ ಆಯಿತು, ಕೇಳಲಿಕ್ಕೆ ತುಂಬ ಖುಷಿ ಅನ್ನಿಸ್ತು. ಮತ್ತು ಸ್ವಾಮೀಜಿ ಪೂಜ್ಯ ಸ್ವಾಮೀಜಿಯವ್ರು ಹೇಳಿದರು, ಎಲ್ಲರಿಗೂ ಏನೋ ಒಂದು ಬೇಕಾಗಿರೋದು ಅಂದರೆ ಆನಂದ. ಅದು ಯಾರೋ ಇರಲಿ, ಅದು ಅವ್ರಿಗೇನು ಮನಸ್ತೃಪ್ತಿ ಆಗ್ಬೇಕು, ಆನಂದವಾಗಿರ್ಬೇಕು. ಅವ್ರೇನು ಕಾರ್ಯ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ಅದರಲ್ಲಿ ಅವ್ರಿಗೆ ಒಂದು ಸಿದ್ಧಿ ಆಗ್ಬೇಕು, ಅವ್ರ ಒಂದು ವಿಜಯ ಒಂದು ಪ್ರಾಪ್ತ ಆಗ್ಬೇಕು ಅವ್ರಿಗೆ. ಸೊ ಆ ನಿಟ್ಟಿನಲ್ಲಿ ವಿಜಯ ಆನಂದ್, ಸೊ ನಮ್ಮದೇನೋ ಒಂದು ಕಂಪ್ನಿ ವಿಜಯಾನಂದ್ ಅಂತಿದೆಯಲ್ಲ, ಸೊ ಅದು ಕೂಡ ಇಲ್ಲಿ ಬಂತು. ಸೊ ಖುಷಿ ಕೊಡುತ್ತೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಭವ್ಯವಾದಂತಹ ಆನಂದೇಶ್ವರ ದೇವಸ್ಥಾನ ಉದ್ಘಾಟನೆಯಾಗಿದೆ. ಇದೊಂದು ಮುಂಬರುವ ದಿನಗಳಲ್ಲಿ ತೀರ್ಥಕ್ಷೇತ್ರದ ರೀತಿ ಬೆಳೀಲಿ ಅನ್ನುವಂತಹ ಆಶಯವನ್ನು ಆನಂದ್ ಸಂಕೇಶ್ವರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಹಾಂ ಸರ್. ಇದರಲ್ಲಿ 3,000ಕ್ಕೂ ಹೆಚ್ಚು ಏನು ಒಂದು ಡೊನೇಷನ್ಸ್ ಕೂಡ ಬಂದಿದ್ದಾವೆ. ಮತ್ತು ನಮ್ಮ ತಂದೆಯವರು ಹೇಳಿದರು 1,33,00,000 ನಮ್ಮದು 3,000ಕ್ಕೂ ಹೆಚ್ಚು ಏನು ಡೊನೇಷನ್ ಕೊಟ್ಟಿದ್ದಾರೆ ಅಂದರೆ ಜನ. ಸೊ ಇನ್ನೊಂದು ವಿಶೇಷವಾದ ನಾವು ಮನವಿ ಪತ್ರವನ್ನು ಏನು ಕೊಟ್ವಿ, ಈವನ್ ನಮ್ಮ ಏನು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕೂಡ ಈ ದೇವಸ್ಥಾನಕ್ಕೆ ಅವ್ರು ಪರ್ಸ್ನಲ್ ಒಂದು ಡೊನೇಷನ್ ಕೊಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ. ಮೋದಿಜಿಯವರು ಕೂಡ ತಮ್ಮ ಪರ್ಸನಲ್ ಡೊನೇಷನ್ ದೇವಸ್ಥಾನಕ್ಕೆ ಕೊಡ್ತೇವೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.